ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಮ ಹತ್ರ ನನ್ನ ಚೈಲ್ಡ್‌ಹುಡ್ ಮೆಮೊರಿನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ಮಾರ್ನಿಂಗ್ ಎದ್ದು ಬೆಡ್‌ಶೀಟ್ ವಾಶ್ ಮಾಡೋಣ ಅಂತ ಬಂದೆ. ಮಿಷನ್ ಅಂತೂ ಫುಲ್ ಬ್ಯುಸಿ ಇತ್ತು. ಸೊ ಅಷ್ಟರಲ್ಲಿ ನಾನು ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಸೊ ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ಚಿಟ್ಟೆಗಳು ಹಾರಾಡ್ತಾ ಇದೆ, ಕಾಣಿಸ್ತಿದೆಯಾ? ಈ ಚಿಟ್ಟೆಗಳನ್ನ ಡ್ರ್ಯಾಗನ್ ಫ್ಲೈ ಅಂತ ಹೇಳಿ ಕರೀತಾರೆ. ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಡ್ರ್ಯಾಗನ್ ಚಿಟ್ಟೆ ಅಂತಲೇ ಕರಿತೀನಿ. ಸೊ ನಾವೇನು ಮಾಡ್ತಿದ್ವಿ ಅಂತಂದರೆ, ಈ ಚಿಟ್ಟೆಗಳನ್ನ ಹಿಡಿದು ಇದ್ರ ಬಾಲಕ್ಕೆ ದಾರ ಕಟ್ಟಿಬಿಟ್ಟು ಆಟ ಆಡ್ತಿದ್ವಿ. ಅಂದರೆ ಗಾಳಿಪಟ ಥರ ನಾವು ದಾರ ಕಟ್ಟಿ ಇಟ್ಕೊಂಡ್ರೆ ಅದು ಹಾರಾಡ್ತಿತ್ತು. ಸೊ ಇದನ್ನು ಹಿಡಿಯೋದು ಅಷ್ಟೊಂದು ಸುಲಭ ಏನಿರಲಿಲ್ಲ, ಬಟ್ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಹೊಂಚು ಹಾಕಿ ಕಾದು ಹಿಡಿಬೇಕಿತ್ತು. ಹಿಡಿದು ಆಟ ಆಡ್ತಿದ್ವಿ. ನನಗೆ ಬೆಳಗ್ಗೆ ಈ ಚಿಟ್ಟೆನ ನೋಡಿ ನನ್ನ ಬಾಲ್ಯದ ನೆನಪುಗಳು ಬಂದುಬಿಡ್ತು. ಒಂದು ಕ್ಷಣ ಚೈಲ್ಡ್‌ಹುಡ್ ಮೆಮೊರೀಸ್ ಎಲ್ಲ ನೆನಪಾಗಿತ್ತು. ಸೊ ಇದನ್ನು ನೋಡ್ತಾ ಸ್ವಲ್ಪ ಎಂಜಾಯ್ ಮಾಡಿದೆ ಮಾರ್ನಿಂಗು. ಬಿಸಿಲಂತೂ ತುಂಬ ಚೆನ್ನಾಗಿ ಬಿಸಿಲು ಬಿಟ್ಟಿತ್ತು. ಸೊ ಭಾಳ ದಿನ ಆಗಿತ್ತು ಬಿಸಿಲು ಕಾಯಿಸ್ಕೊಂಡೆ. ಸೊ ಬಿಸಿಲು ಕಾಯಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಎಸ್ಪೆಷಲಿ ಮಾರ್ನಿಂಗ್ ಬರೋ ಎಳೆ ಬಿಸಿಲನ್ನ ತಗೊಳ್ಳೋದು ತುಂಬ ಹೆಲ್ಪ್ಫುಲ್ಲು. ಇದೇನೆಂದರೆ ವಿಟಮಿನ್ ಡಿ ಸಿಗುತ್ತೆ ನಮ್ಮ ಬಾಡಿಗೆ. ಅದು ನಮ್ಮ ಬೋನ್ಸ್ ಬೆಳವಣಿಗೆಗೆ ಮತ್ತು ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ. ಮೆಂಟಲ್ ಹೆಲ್ತಿಗೆ ಕೂಡ ತುಂಬ ಹೆಲ್ಪ್ಫುಲ್ಲು. ಸೊ ಇಲ್ಲಿ ನೋಡಿ, ಇದು ಕಾಡು ಥರ ಇದೆ, ಬಟ್ ಕಾಡಲ್ಲ. ಎಷ್ಟು ಚೆನ್ನಾಗಿದೆ ಈ ವಾತಾವರಣ. ಫುಲ್ಲು ಈ ಥರ ಗ್ರೀನರಿ ಇದ್ದರೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ಮನೆ ಸುತ್ತಮುತ್ತ ಈ ಥರ ಇರಬೇಕು. ವಾತಾವರಣ ನೋಡಿ ಎಷ್ಟು ಚೆಂದ ಇದೆ. ಬಿದಿರು ಗಿಡ ಎಲ್ಲ ಇದೆ. ಎಷ್ಟು ಚೆಂದ ಇದೆ ಅಲ್ವಾ? ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು. ಬಾಯ್.